IT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ತನ್ನ ಅಕ್ರಮವಲ್ಲದೆ ಬೇರೆ ಏನೋ ವಿಚಾರಗಳು ಹೊರಗಡೆ ಬರುವ ಸಾಧ್ಯತೆ ಇದೆ. ಅದು ತನ್ನದಲ್ಲದೆ ಬೇರೆಯವರದ್ದು ಇರಬಹುದು ಅಥವಾ ತನ್ನಿಂದ ಇನ್ಯಾರಿಗೋ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುವಂಥದ್ದು ಇರಬಹುದು. ಸೊ ಪರ್ಟಿಕ್ಯುಲರ್ ಆಗಿ ತನ್ನದಲ್ಲದೆ ಅಲ್ಲಿರುವ ಅಧಿಕಾರಿಗಳು ಆ ವಿಷಯವನ್ನ ಏನಾದರೂ ಕೆದಕ್ತಿರ್ಬೋದು, ಅಲ್ಲಿ ಅವರಿಗೆ ಹರಾಸ್ ಆಗಿರ್ಬೋದು. ಸೊ ಪಾಸಿಬಿಲಿಟೀಸ್ ಇದೆ. ಈಗ ನಿನ್ನ ಲೇಔಟನ್ನು ನೋಡಿ, ನೀನು SR ವ್ಯಾಲ್ಯೂಗಿಂತ ನೀನು ಕಡಿಮೆ ತಗೊಂಡಿದ್ಯಾ ಅಥವಾ ಅಷ್ಟೇ ತಗೊಂಡಿದ್ಯಾ, ಉಳಿದಿರೋದು ಬ್ಲ್ಯಾಕಲ್ಲಿ ತಗೊಂಡಿದ್ಯಾ, ಸಿಕ್ಕಾಪಟ್ಟೆ ಹಣ ಬ್ಲ್ಯಾಕಲ್ಲಿ ತಗೊಂಡಿದ್ಯಾ ಅನ್ನೋ ಕಾರಣಕ್ಕೆ ಈಗ ಕೇರಳ IT ಅಧಿಕಾರಿಗಳು ಬಂದಿದ್ದು. ಸೊ ಇದೆಲ್ಲರಿಗೂ ಗೊತ್ತಿರುವ ಸತ್ಯ. ಅದರಲ್ಲಿ ಹೊಸ ಮರ್ಯಾದೆ ಹೋಗುವಂತದ್ದು ಏನಿಲ್ಲ. ಈ ವ್ಯಕ್ತಿ ನೋನ್ ಥಿಂಗ್ ಆಲ್ರೆಡಿ ಅರ್ಜಿಗಳನ್ನ ಹಾಕೊಂಡಿದ್ರು, ಅದರ ಆಚೆಗೆ ಏನೋ ಒಂದನ್ನ ಕೆದಕ್ತಾ ಇದ್ರು ಅಲ್ಲಿ IT ಅಧಿಕಾರಿಗಳು. IT ಅಧಿಕಾರಿಗಳು ಅದನ್ನ ಬಿಟ್ಟು ಇನ್ನೇನನ್ನೋ ಕೆದಕ್ತಾ ಇದ್ರು. ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಆಗುವಂತದ್ದಿತ್ತು. ಹಾಗಾಗಿ ಅದನ್ನ ತಡೆದುಕೊಳ್ಳಕ್ಕಾಗದೆ ಅವ್ರ ಆತ್ಮ. ವಾಟ್ ಈಸ್ ದ್ಯಾಟ್?